ಬೀರುವನ್ನು ನೀವು ಒಂದು ವೇಳೆ ಈ ದಿಕ್ಕಿನಲ್ಲಿ ಇಟ್ಟಿದ್ದರೆ ಯಾವುದೇ ಕಾರಣಕ್ಕೂ ಏಳಿಗೆ ಅನ್ನುವುದು ಆಗುವುದಿಲ್ಲ. ದುಡ್ಡು ಕಾಸು ಬೀರುವಿನಲ್ಲಿ ಯಾವತ್ತೂ ತುಂಬುವುದಿಲ್ಲ. ₹1 ದುಡ್ಡು ನಿಮ್ಮ ಕೈಯಲ್ಲಿ ನೆಲೆಸುವುದಿಲ್ಲ, ಉಳಿಯುವುದಿಲ್ಲ. ಅದೇ ನಾವು ತಿಳಿಸ್ಕೊಡುವ ಬೀರುವನ್ನು ಆ ದಿಕ್ಕಿಗೆ ಇಟ್ಟು ನೋಡಿ, ಸಾಕ್ಷಾತ್ ಕುಬೇರ ದೇವರೇ ಮನೆಗೆ ಬಂದು ಪ್ರವೇಶ ಮಾಡುತ್ತಾನೆ. ಮನೆಯಲ್ಲಿ ಯಾವಾಗಲೂ ದುಡ್ಡು ಅನ್ನುವುದು ತುಂಬಿ ತುಳುಕುತ್ತದೆ, ಅಷ್ಟೈಶ್ವರ್ಯ ನಿಮ್ಮದಾಗುತ್ತದೆ. ಅದು ಯಾವ ದಿಕ್ಕು ಅಂತ ಇವತ್ತು ತಿಳಿಸ್ಕೊಡ್ತೀವಿ. ನಿಮ್ಮ ಜೀವನದ ಯಾವುದೇ ಒಂದು ಸಮಸ್ಯೆಗಳ ಶಾಶ್ವತ ಪರಿಹಾರಕ್ಕಾಗಿ ಪಂಡಿತ್ ಶಿವಾನಂದ ಗುರುಗಳಿಗೆ ಒಂದು ಫೋನ್ ಮಾಡಿ ಸಂಪರ್ಕಿಸಿ ಅವರಿಂದ ಪರಿಹಾರವನ್ನು ಕೇಳಿ ಪಡೆದುಕೊಳ್ಳಿ. ನಮ್ಮ ಜೀವನದಲ್ಲಿ ಹಣ ಅನ್ನುವುದು ತುಂಬ ಅಗತ್ಯ, ಎಲ್ಲವನ್ನು ಪೂರೈಸುವ ವಸ್ತು. ಹಣ ಎನ್ನುವ ವಸ್ತು ಇಲ್ಲದೆ ಯಾರೂ ಸಹ ನೆಮ್ಮದಿಯನ್ನು ಪಡೆದುಕೊಳ್ಳಲು ಸಾಧ್ಯವಿಲ್ಲ. ಹಾಗಾಗಿ ಹಣ ಎನ್ನುವುದು ಪ್ರತಿಯೊಬ್ಬ ವ್ಯಕ್ತಿಗೂ ಅತ್ಯಗತ್ಯ. ಹಣವಿಲ್ಲದ ಜೀವನ ಏನನ್ನೂ ಮಾಡಲು ಸಾಧ್ಯವಾಗುವುದಿಲ್ಲ. ಹಾಗಾಗಿ ನಾವು ಬೀರುವಲ್ಲಿ ಹಣ ಇಡುವುದರಿಂದ ಅಥವಾ ಹಣ ಇಡುವ ಪೆಟ್ಟಿಗೆಯನ್ನು ಯಾವ ದಿಕ್ಕಿಗೆ ಇಡಬೇಕು, ಮನೆಯಲ್ಲಿ ಕೊಠಡಿ ಉದ್ದಳತೆಯ ಹಾಗೂ ಕೆಲವು ವಸ್ತುಗಳನ್ನು ಜೋಡಿಸುವಾಗ ನಮಗೆ ಹೇಗೆ ಅನುಕೂಲ ಆಗುವುದೋ ಹಾಗೆ ವಸ್ತುಗಳನ್ನು ಜೋಡಿಸಿಕೊಳ್ಳುತ್ತೇವೆ. ಹಾಗೆ ಅದನ್ನು ಮಾಡಬಾರದು. ಆದ್ದರಿಂದ ನಮ್ಮ ಹಣದ ಹರಿವು ಹಾಗೂ ಐಶ್ವರ್ಯ ಕುಂಠಿತಗೊಳ್ಳುವ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಇರುತ್ತದೆ. ವಾಸ್ತುಶಾಸ್ತ್ರದ ಪ್ರಕಾರ ಹಣವನ್ನು ಇಡುವ ಪೆಟ್ಟಿಗೆ ಅಥವಾ ಬೀರುವನ್ನು ನೈಋತ್ಯ ದಿಕ್ಕಿನಲ್ಲಿ ಇಡಬೇಕು. ಆಗ ಲಕ್ಷ್ಮೀ ದೇವಿಯು ಆಕರ್ಷಿತಳಾಗುತ್ತಾಳೆ. ಮನೆಯಲ್ಲಿ ದುಡ್ಡು ಕಾಸಿಗೆ ಯಾವುದೇ ಕುಂದು ಕೊರತೆಗಳು ಉಂಟಾಗುವುದಿಲ್ಲ. ಅಗತ್ಯಗಳಿಗೆ ಬೇಕಾದಷ್ಟು ಹಣದ ಹರಿವು ನಿರಂತರವಾಗಿ ಇರುತ್ತದೆ ಎಂದು ಹೇಳಲಾಗುವುದು. ಹಣವನ್ನು ಇಡುವ ಬೀರು ಅಥವಾ ಪೆಟ್ಟಿಗೆಯನ್ನು ಈಶಾನ್ಯ ದಿಕ್ಕಿನಲ್ಲಿ ಇಡಲೇಬಾರದು. ಆದ್ದರಿಂದ ಯಾವುದೇ ಕಾರಣಕ್ಕೂ ಈ ದಿಕ್ಕಿನಲ್ಲಿ ಇಟ್ಟಿದ್ದರೆ ಇವತ್ತೇ ಅದನ್ನು ನೈಋತ್ಯ ದಿಕ್ಕಿಗೆ ಬದಲಾಯಿಸಿಕೊಂಡು ಪ್ರತಿದಿನ ದುಡ್ಡು ಇಡುವಾಗ ಅಥವಾ ದುಡ್ಡು ಸಿಕ್ಕಾಗ ಇಡುವಾಗ ಬೀರುಗೆ ಪೂಜೆ ಮಾಡಿ ಇದನ್ನು ದುಪ್ಪಟ್ಟು ಆಗುವ ಕೆಲಸ ಜವಾಬ್ದಾರಿ ನಿನ್ನದಾಗಿರಲಿ ಅಂತ ಬೇಡಿಕೊಂಡು ನೀವು ಇಡಬೇಕಾಗುತ್ತೆ. ಬೀರು ಒಳಗಡೆ ಅದೃಷ್ಟ ಲಕ್ಷ್ಮಿ ಕಟಾಕ್ಷ ಯಂತ್ರವನ್ನು ಪ್ರತಿಷ್ಠಾಪನೆ ಅಥವಾ ಬೀರು ಒಳಗಡೆ ಇಟ್ಟುಬಿಡಿ, ಸಾಕು, ದುಡ್ಡು ತಾನಾಗೆ ಬರುತ್ತೆ. ಅದಕ್ಕಾಗಿ ಶಿವಾನಂದ ಗುರುಗಳಿಗೆ ಒಂದು ಫೋನ್ ಮಾಡಿದ್ರೆ ಅವರೇ ನಿಮಗೆ ಖುದ್ದಾಗಿ ನಿಂತು ಆ ಯಂತ್ರವನ್ನು ಸಿದ್ಧಿಸಿ ನಿಮಗೆ ಕೊಡುತ್ತಾರೆ. ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ಭೇಟಿ ಮಾಡೋಣ.